ಮೊನ್ನೆ ರಿಯಾಜ್ ಕಡಂಬು ಅನ್ನುವಂಥವನು ಮಾತಾಡ್ತಾ ನಮ್ಮ ವಿರೋಧಿ RSS ಮತ್ತು BJP ಅಂದ. ಅದರ ಹೊರತಾಗಿ ಪುತ್ತಿಲ ಪರಿವಾರ ಅಂತ ಹೇಳಿಲ್ಲ ಅಲ್ವಾ. ಚಿಕ್ಕದಾಗಿ ಹೇಳ್ತೇನೆ ಕೇಳಿ. ಪ್ರತಿಯೊಬ್ಬ ಪ್ರಜೆಗೂ ಚುನಾವಣೆಗೆ ನಿಲ್ಲುವ ಮತ್ತು ಗೆಲ್ಲುವ ಅಧಿಕಾರ ಇದೆ. ಆದರೆ ಒಂದು ರೈಲು ಟ್ರ್ಯಾಕ್ ಅಲ್ಲಿ ಹೋದ್ರೆ ಮಾತ್ರ ಡೆಸ್ಟಿನೇಷನ್ ಅನ್ನ ರೀಚ್ ಆಗೋದಿಕ್ಕೆ ಸಾಧ್ಯ. ಲೋಕಸಭೆಯಲ್ಲಿ ಅಕಸ್ಮಾತ್ ನಳಿನ್ ಕುಮಾರ್ ಕಟೀಲ್ ರವರಿಗೆ ಮತ್ತೆ ಟಿಕೆಟ್ ನೀಡಿದ್ರೂ ಕೂಡ ಸಮಸ್ಯೆ ಇಲ್ಲ. ನಮ್ಮ ಹಿಂದೂಗಳು ಕೇಳಿಸಿಕೊಂಡು ಅದೇ ಸತ್ಯ ಅಂತ ನಂಬಿದ್ರಿಂದ ಹೀಗಾಗಿದೆ ಅಷ್ಟೇ. ಅಲ್ಲ ಪುತ್ತಿಲರ, ಪುತ್ತೂರಿನಲ್ಲಿ ಹೇಗೋ ಅಭ್ಯರ್ಥಿಗಳು ಸರಿ ಇಲ್ಲ ಅಂತಿದ್ರು. ಬಂಧುಗಳೇ ನಮಸ್ಕಾರ. ಲೋಕಸಭೆಯ ಚುನಾವಣೆ ಹತ್ತಿರ ಬರ್ತಾ ಇದೆ. ಚುನಾವಣೆಯ ಕೂಗು ಮುಗಿಲು ಮುಟ್ತಾ ಇದೆ. ದೇಶದಲ್ಲಿ ಒಂದು ಕಡೆ NDA ಬಣ, ಮತ್ತೊಂದು ಕಡೆ ಕಾಂಗ್ರೆಸ್ ಬಣಗಳು ತೀವ್ರವಾದ ಚುನಾವಣೆ ತಯಾರಿ ನಡೆಸ್ತಾ ಇದೆ. ಆದರೆ ಮಂಗಳೂರಿನ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಸೃಷ್ಟಿಯಾಗುತ್ತಾ ಇರುವುದಂತೂ ಸತ್ಯ. BJP ಎಲ್ಲೋ ಒಂದು ಕಡೆ ಧರ್ಮ ಸಂಕಟ ಅಂತಾರಲ್ಲ, ಅದಕ್ಕೆ ಸಿಕ್ಕಿ ಹಾಕಿಕೊಂಡ ಹಾಗೆ ಕಾಣ್ತಾ ಇದೆ. ಒಂದು ಕಡೆಯಲ್ಲಿ ಪುತ್ತಿಲ ಪರಿವಾರದ ಪಕ್ಷೇತರ ಆಯ್ಕೆಗಳು ಮತ್ತು ಕಾಂಗ್ರೆಸ್ ಈ ಬಾರಿ ಬಹಳ ಅಂತರದಿಂದ ಗೆದ್ದಿರುವ ಕಾರಣದಿಂದಾಗಿ BJPಗೆ ಸಂಕಷ್ಟ ಎದುರಾಗಿದೆ. ಸೊ ನಾವಿವತ್ತು ಪುತ್ತಿಲ ಪರಿವಾರದ ನಡೆ ಮತ್ತು ಜನರ ಮನಸ್ಸಿನಲ್ಲಿ ಇರುವಂತಹ ಭಾವನೆ, ನಾಯಕ ಯಾರು ಆಗಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಜನರಿಗೆ ಸ್ವಲ್ಪ ಕ್ಲಾರಿಟಿ ಕೊಡುವಂತಹ ಕೆಲಸವನ್ನು ಮಾಡುತ್ತೇವೆ. ಅದರಿಂದ ಮೊದಲು ಬಹಳಷ್ಟು ಜನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಾ ಇರ್ತೀರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೇನೇ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಅಭಿಪ್ರಾಯ ನಮಗೆ ಒಂದು ರೀತಿಯಾದಂತಹ ಸ್ಫೂರ್ತಿಯಾಗಿರುತ್ತದೆ. ಸ್ನೇಹಿತರೆ, 2023ರ ಹೊಸ್ತಿಲಲ್ಲಿ ಈ ವಿವಾದವನ್ನು ಹುಟ್ಟುಹಾಕಿದ್ದು ಇದೇ BJP. ಅಂದರೆ BJPಯಲ್ಲಿ ಇರುವಂತಹ ಕೆಲವೊಂದು ವರ್ಸ್ಟ್ ಕ್ಯಾಂಡಿಡೇಟ್ಸ್ಗಳು ಹಿಂದೂ ಕಾರ್ಯಕರ್ತರನ್ನು ಅಣಬೆಗೆ ಹೋಲಿಸಿದ್ದ ಪರಿಣಾಮವೇ ಪುತ್ತಿಲ ಪರಿವಾರದ ಈ ನಿಲುವಿಗೆ ಕಾರಣ. 2023ರ ಚುನಾವಣೆಯ ಪೂರ್ವಭಾವಿಯಾಗಿ ಪುತ್ತೂರಿನಲ್ಲಿ ಬಹಳಷ್ಟು ದ್ವಂದ್ವ ಉಂಟಾಗಿತ್ತು. ಪುತ್ತಿಲಾರವರು ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು. ಆದರೆ ಆಶಾ ತಿಮ್ಮಪ್ಪ ಗೌಡರವರಿಗೆ ಟಿಕೆಟನ್ನು ನೀಡಿದ್ರು BJP ವರಿಷ್ಠರು. ಒಂದು ಕಡೆಯಲ್ಲಿ BJP ಜಾತಿ ರಾಜಕಾರಣಕ್ಕೆ ಇಳಿದಿದೆ ಎಂದು ಆಕ್ರೋಶಗೊಂಡು ಅರುಣ್ ಕುಮಾರ್ ಪುತ್ತಿಲಾರವರನ್ನು ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯನ್ನಾಗಿ ನಿಲ್ಲಿಸುತ್ತಾರೆ. ಬಳಿಕ ಪುತ್ತಿಲ ವರ್ಸಸ್ BJP ಅನ್ನುವಂತಹ ವೇದಿಕೆ ಸೃಷ್ಟಿಯಾಗಿತ್ತು. ಪುತ್ತಿಲಾರವರು BJPಗೆ ಸಪೋರ್ಟ್ ಇದ್ದೀನಿ ಅಂದರೂ ಕೂಡ ಜನ ಫುಲ್ ಕನ್ಫ್ಯೂಸ್ ಆಗಿಬಿಟ್ರು. ರಿಸಲ್ಟ್ ದಿನ ತೆರೆಮರೆಯಲ್ಲಿ ಇದ್ದಂತಹ ಅಶೋಕ್ ಕುಮಾರ್ ರೈ ಇದರ ಲಾಭವನ್ನು ಪಡೆಯುತ್ತಾರೆ. ಸೊ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡುವಂತಹ ಸಮಯ. ಒಂದು ವೇಳೆ ಪುತ್ತಿಲ ಚುನಾವಣೆಯಲ್ಲಿ ಇಲ್ಲದೆ ಹೋಗಿದ್ರೆ BJP ವಿನ್ ಆಗ್ತಾ ಇತ್ತು. ಅಫ್ಕೋರ್ಸ್ ಪುತ್ತಿಲಾಗೆ BJPಯಿಂದ ಟಿಕೆಟ್ ಕೊಟ್ಟಿದ್ರೂ ಕೂಡ BJP ವಿನ್ ಆಗ್ತಾ ಇತ್ತು. ಆದರೆ ಮನೆಯೊಳಗಿನ ಜಗಳ ಬೀದಿಗೆ ಬಂದು ಹಿಂದೂ ಕಾರ್ಯಕರ್ತರ ವೋಟ್ ಮಾತ್ರ ವೇಸ್ಟ್ ಆಗಿತ್ತು. ಸೊ ಇವಾಗ ಲೋಕಸಭಾ ಚುನಾವಣೆ. ಪುತ್ತೂರಿಗೆ ಸೀಮಿತವಾಗಿದ್ದ ಪುತ್ತಿಲ ಈಗ ಹತ್ತೂರಿನ ಅಧಿಕಾರಕ್ಕೆ ಆಸೆ ಪಟ್ಟಿದ್ದು ನೋಡಿದರೆ ಇವರು ನಿಜವಾಗಿ ಯಾವ ಆ್ಯಂಗಲ್ನಿಂದ ಚುನಾವಣೆಗೆ ಇಳಿತಾ ಇದ್ದಾರೆ ಅಂತ ತಿಳಿಯುತ್ತಿಲ್ಲ. ಅಗೇನ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ನನಗೆ ಪುತ್ತೂರಿನ ಟಿಕೆಟ್ ಸಿಕ್ಕರೆ ಸಾಕು ಅಂತಿದ್ದ ಪುತ್ತಿಲ ಈಗ ಲೋಕಸಭೆಗೆ ಜಂಪ್ ಯಾಕೆ? ಒಂದು ಬಾರಿ ಸೋತಾಗ ಇರುವ ದ್ವಂದ್ವಗಳನ್ನು ಸರಿದೂಗಿಸಿ ಮುಂದೆ ಮತ್ತೊಮ್ಮೆ 5 ವರ್ಷದ ಬಳಿಕ ಪುತ್ತೂರಿನಲ್ಲೇ ಗೆದ್ದು ತೋರಿಸಬಹುದಿತ್ತಲ್ವ. ಹಿಂದುತ್ವ ಉಳಿಬೇಕು ಅಂದರೆ BJP ಉಳಿಯಲೇಬೇಕಲ್ವ. ಪುತ್ತಿಲ ಪರಿವಾರದ ನಡೆ BJP ವಿರುದ್ಧವಾಗಿ ಇಲ್ವಾ? ಮೊನ್ನೆ ರಿಯಾಜ್ ಕಡಂಬು ಅನ್ನುವಂಥವನು ಮಾತಾಡ್ತಾ ನಮ್ಮ ವಿರೋಧಿ RSS ಮತ್ತು BJP ಅಂದ. ಅದರ ಹೊರತಾಗಿ ಪುತ್ತಿಲ ಪರಿವಾರ ಅಂತ ಹೇಳಿಲ್ಲ ಅಲ್ವಾ. ಲೋಕಸಭೆಯಲ್ಲಿ ಪಕ್ಷೇತರನಾದರೆ ಮತ್ತೆ BJP ಸೋತು ಹೋಗುತ್ತೆ ಮತ್ತು ನಾನು ಸೋಲ್ತೇನೆ ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ಲದೆ ಹೋಯ್ತಾ. ಸ್ನೇಹಿತರೆ, ಲೋಕಸಭೆಯಲ್ಲಿ ಅಕಸ್ಮಾತ್ ನಳಿನ್ ಕುಮಾರ್ ಕಟೀಲ್ ರವರಿಗೆ ಮತ್ತೆ ಟಿಕೆಟ್ ನೀಡಿದ್ರೂ ಕೂಡ ಸಮಸ್ಯೆ ಇಲ್ಲ. ಯಾಕಂದರೆ ಅಭಿವೃದ್ಧಿ ಕೆಲಸ ಆಗಿದೆ. ಆದರೆ ಕೆಲವೊಂದು ಎಡಪಂಥೀಯರು ತಮಟೆ ಬಾರಿಸಿದ್ದನ್ನು ನಮ್ಮ ಹಿಂದೂಗಳು ಕೇಳಿಸಿಕೊಂಡು ಅದೇ ಸತ್ಯ ಅಂತ ನಂಬಿದ್ರಿಂದ ಹೀಗಾಗಿದೆ ಅಷ್ಟೇ. ಅಲ್ಲ ಪುತ್ತಿಲರ, ಪುತ್ತೂರಿನಲ್ಲಿ ಹೇಗೋ ಅಭ್ಯರ್ಥಿಗಳು ಸರಿ ಇಲ್ಲ ಅಂತಿದ್ರು. ಈಗ ಲೋಕಸಭೆಯಲ್ಲಿ ಕಟೀಲ್ ಬಿಟ್ಟು ಟಿಕೆಟ್ ನೀಡಿದರೆ ನೀವು ಮತ್ತೆ ಅಭ್ಯರ್ಥಿ ಸರಿ ಇಲ್ಲ ಅನ್ನೋದು ಸಮಂಜಸವೇ? ಹೋಗ್ಲಿ ಬಿಡಿ, ಇದು ಒಂದು ರೀತಿಯಲ್ಲಿ ಮುಗಿಯದ ಕತೆ. ಆದರೆ ಮುಗಿಸದೆ ಹೋದರೆ BJP ಮತ್ತು ಹಿಂದುತ್ವ ನೆಲ ಕಚ್ಚುವ ದಿನ ದೂರ ಇಲ್ಲ. ಚಿಕ್ಕದಾಗಿ ಹೇಳ್ತೇನೆ ಕೇಳಿ. ಪ್ರತಿಯೊಬ್ಬ ಪ್ರಜೆಗೂ ಚುನಾವಣೆಗೆ ನಿಲ್ಲುವ ಮತ್ತು ಗೆಲ್ಲುವ ಅಧಿಕಾರ ಇದೆ. ಆದರೆ ಒಂದು ರೈಲು ಟ್ರ್ಯಾಕ್ ಅಲ್ಲಿ ಹೋದರೆ ಮಾತ್ರ ಡೆಸ್ಟಿನೇಷನ್ ಅನ್ನು ರೀಚ್ ಆಗೋದಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಬೇಕು ಅಂತ ಇಲ್ಲ ಅನಿಸುತ್ತೆ. ಅದೇನೇ ಇರಲಿ, ನಮ್ಮೊಳಗಿನ ಜಗಳದಲ್ಲಿ ನಮ್ಮ ಶ್ರಮದ ಅನ್ನ ಬೇರೆಯವರ ಪಾಲಾಗಬಾರದು ಅನ್ನುವ ಲಾಜಿಕ್ ಇಟ್ಕೊಳ್ಳಿ. ಕಾಂಪ್ರಮೈಸ್ ಆಗುವಂತಹ ಮನಸ್ಸನ್ನು ಕಟ್ಟಿಕೊಳ್ಳಿ. ತಂದೆ ತಾಯಿ, ಮಗಳು, ಮಗ, ಸೊಸೆಯಂದಿರು ಅನ್ನುವಂಥ ಈ ಜಗಳವನ್ನು ಬಿಟ್ಟು ದೇಶದ ಬಗ್ಗೆ ಯೋಚಿಸಿಕೊಳ್ಳಿ. ನಿಮ್ಮ ಈ ಹಠದಿಂದ ಮೋದಿ ಸೋಲು ಕಂಡ್ರೆ ಬಹುಶಃ ಮುಂದಿನ ತಲೆಮಾರು ಬದುಕೋದು ಕಷ್ಟ. ಜನರ ಮನಸ್ಸನ್ನು ಮ್ಯಾನಿಪುಲೇಟ್ ಮಾಡೋದನ್ನು ದಯವಿಟ್ಟು ಬಿಟ್ಬಿಡಿ. ಇದಿಷ್ಟು ನಮ್ಮ ಅಭಿಪ್ರಾಯ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀರಾಮ್.